Jai Shri Ram. Today I am going to teach grammar. In the grammar, articles and vowels and consonants. Firstly, we discuss about vowels and consonants. ನಾನಿವತ್ತು ನಿಮಗೆ 6ನೇ ತರಗತಿಯಲ್ಲಿ ನಾವು ಕಲಿಯಬಹುದಾದಂತಹ ಆರ್ಟಿಕಲ್ಸ್ ಮತ್ತು ವೊವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ನ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಈ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ನಿಮಗೆ ಒಂದು ಒಗಟನ್ನು ಹೇಳ್ತಾ ಇದ್ದೇನೆ. ಒಂದು ಸಣ್ಣ ಕುಟುಂಬ, ಅದರಲ್ಲಿ 26 ಮಂದಿ ಸದಸ್ಯರಿದ್ದಾರೆ. ಒಂದು ಸಣ್ಣ ಕುಟುಂಬ ಆದರೂ ಸಹ ಅದರಲ್ಲಿ ಏನಿದ್ದಾರೆ 26 ಮಂದಿ ಸದಸ್ಯರಿದ್ದಾರೆ. ಹಾಗಾದ್ರೆ ನಾವು ಯಾರು? Your time starts now. 1 2 3 4 5. Time up. ಇದರ ಆನ್ಸರ್ ಬಂದು ಆಲ್ಫಾಬೆಟ್ಸ್. ಆಲ್ಫಾಬೆಟ್ಸ್ ಫ್ಯಾಮಿಲಿ. ಆ ಕುಟುಂಬವನ್ನು ನಾವು ಏನಂತ ಕರಿತೇವೆ? ಆಲ್ಫಾಬೆಟ್ಸ್ ಫ್ಯಾಮಿಲಿ ಅಂತ ಹೇಳಿ ಕರಿತೇವೆ. ಈ ಆಲ್ಫಾಬೆಟ್ಸ್ ಅಲ್ಲಿ ನಾವೇನು ಕಾಣ್ತೇವೆ, ಅದು ನೋಡ್ಲಿಕ್ಕೆ ಈಗ ನಮಗೆ ಸಣ್ಣದಾಗಿ ಕಂಡ್ರು ಸಹ ಅದರಲ್ಲಿ ಏನುಂಟು 26 ಅಕ್ಷರಗಳಿವೆ. ಆಲ್ಫಾಬೆಟ್ಸ್ ಫ್ಯಾಮಿಲಿ, ಆಲ್ಫಾಬೆಟ್ ನ ಕುಟುಂಬ ಅಂತ ಹೇಳಿ ನಾವು ಇದನ್ನು ಕರಿತೇವೆ. ಇದರಲ್ಲಿ ಏನುಂಟು 26 ಲೆಟರ್ಸ್ ಅನ್ನು ನಾವು ಕಾಣಬಹುದು ಅಥವಾ ಆಲ್ಫಾಬೆಟ್ಸ್ ಗಳನ್ನು ನಾವು ಇಲ್ಲಿ ಕಾಣಬಹುದು. ಜೊತೆಗೆ ಗ್ರಾಮರ್ ಪಾರ್ಟ್ ಅಂತ ಬಂದಾಗ ಇದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಗ್ರಾಮರ್ ಪಾರ್ಟ್ಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಅದರಲ್ಲಿ ಈಗ ನಾನು ಫಸ್ಟ್ ಈಗ ತಗೊಂಡಿರುವಂತದ್ದು ವೊವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ಅಂದ್ರೆ ಏನು ಅಂತ ಹೇಳಿ ನಾನೀಗ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೊವೆಲ್ಸ್, I already told you there are totally 26 alphabet letters. In these 26 letters there are 5 vowels are there. 5 vowel sound ಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. Which are they? A, E, I, O, U. ಈ 5 ಪದಗಳನ್ನು ನಾವು ಏನಂತ ಕರಿತೇವೆ? vowel sound ಅಂತ ಹೇಳಿ ಕರಿತೇವೆ. Other than that vowel sounds, ಈ vowel sound ಆದಂತಹ A, E, I, O, U ಇವುಗಳನ್ನು ಬಿಟ್ಟು ಉಳಿದಂತಹ ಎಲ್ಲಾ ಪದಗಳನ್ನು ನಾವು ಏನಂತ ಕರಿತೇವೆ? ಕಾನ್ಸನೆಂಟ್ಸ್ ಅಂತ ಹೇಳಿ ಕರಿತೇವೆ. ಕಾನ್ಸನೆಂಟ್ಸ್ ಅಂತ ಹೇಳಿ ಕರಿತೇವೆ. ಯಾವುದೆಲ್ಲ ಆಗಿರ್ಬೋದಾಗಿದ್ರೆ A ಅಲ್ಲ, B ಇದೆ, C, D, F, Z ತನಕನು ನಾವೇನಂತ ಕರಿಬಹುದು? ಇದನ್ನ ಕಾನ್ಸನೆಂಟ್ ಅಂತ ಹೇಳಿ ಕರಿಬಹುದು. In sometimes Y is considered as vowel and sometimes Z is also considered as consonant. ಕೆಲವೊಂದು ಸಂದರ್ಭದಲ್ಲಿ ನಾವು ಏನು ಮಾಡ್ತೇವೆ? Y ಮತ್ತು Z ಅನ್ನು vowel ಮತ್ತು ಕಾನ್ಸನೆಂಟ್ ಅಂತ ಹೇಳಿ ನಾವೇನು ಮಾಡ್ತೇವೆ? ಕನ್ಸಿಡರ್ ಮಾಡ್ತೇವೆ. ಇದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ vowel ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ. ಎಸ್, ನಾವು ಡಿಸ್ಕಸ್ ಅಬೌಟ್ vowels. vowels ಅಂತ ಹೇಳಿದ್ರೆ ಸ್ವರಗಳು. ನಾವು ಕನ್ನಡ ವ್ಯಾಕರಣದಲ್ಲಿ ನಾವು ನೋಡ್ತೇವೆ ಸ್ವರಾಕ್ಷರ ಮತ್ತು ವ್ಯಂಜನಾಕ್ಷರಗಳು ಅಂತ. ನಿಮಗೆ ತುಂಬಾ ಈಸಿಯಾಗಿ ತಿಳ್ಕೊಳ್ಬಹುದು. ಸ್ವರಾಕ್ಷರಗಳನ್ನು ನಾವು ಯಾವ ರೀತಿಯಲ್ಲಿ ಅದನ್ನ ಅರ್ಥೈಸಿಕೊಳ್ತೇವೋ ಅದೇ ರೀತಿಯಲ್ಲಿ ನಾವು ಇಲ್ಲಿ vowels ಗಳನ್ನು ಅರ್ಥೈಸಿಕೊಳ್ಬಹುದು. ಅದೇ ಹಾಗೆಯೇ ಕಾನ್ಸನೆಂಟ್ಸ್ ಅಂತ ಹೇಳಿದ್ರೆ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳನ್ನು ನಾವು ಯಾವ ರೀತಿ ಅರ್ಥೈಸಿಕೊಳ್ತೇವೆ ಆ ರೀತಿಯಲ್ಲಿ ನಾವು ನೆಕ್ಸ್ಟ್ ಬರುವಂತಹ ಕಾನ್ಸನೆಂಟ್ಸ್ ಅನ್ನು ತಿಳ್ಕೊಳ್ಳುವಂಥದ್ದು. ಇಲ್ಲಿ ನೋಡಿ,
ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ ಅಂತ ನಾವು ಕನ್ನಡ ವರ್ಣಮಾಲೆಯಲ್ಲಿ ನಾವು ನೋಡ್ತೇವೆ. ಹ್ರಸ್ವ ಸ್ವರ ಸ್ವಲ್ಪ ಸಮಯದ ಅವಧಿಯಲ್ಲಿ ನಾವು ಉಚ್ಚರಿಸುವಂತಹ ಪದಗಳನ್ನು ಹ್ರಸ್ವ ಸ್ವರ ಅಂತಾನು, ದೀರ್ಘವಾದ ಅವಧಿಯನ್ನು ತೆಗೆದುಕೊಂಡು ಉಚ್ಚರಿಸುವಂತಹ ಪದಗಳನ್ನು ನಾವು ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೇವೆ. ಅದೇ ರೀತಿಯಲ್ಲಿ ನಾವು ಇಂಗ್ಲಿಷ್ ಅಲ್ಲಿ ಕಾಣುವಂಥದ್ದು ಶಾರ್ಟ್ ಓವೆಲ್ ಮತ್ತೆ ಲಾಂಗ್ ಓವೆಲ್. ಈ ಎರಡು ಟೈಪಿನ ಬಗ್ಗೆ ತಿಳ್ಕೊಳ್ಳಿಕ್ಕಿಂತ ಮೊದಲು ನಾನು ಆಗಲೇ ಹೇಳಿದೆ, ಇಲ್ಲಿ A-E-I-O-U these 5 letters are considered as vowel sounds. Other than that they are called as consonants. ಹಾಗಿದ್ರೆ let's find some vowel letters. ಯಾವುದೆಲ್ಲ ಅಂತ ಹೇಳಿ ಈಗ ನನ್ನ ಹೆಸರನ್ನು ನಾನು ಬರ್ಕೊಳ್ಳುವಂಥದ್ದು. ನೀವು ನಿಮ್ಮ ಪುಸ್ತಕದಲ್ಲಿ ನಿಮ್ಮ ಹೆಸರು ಬರ್ಕೊಳ್ಳಿ. Write your name in your notebook. Yes, my name Archana. This is my name. How can we find vowel letter in my name? ನನ್ನ ಹೆಸರಲ್ಲಿ ನಾನು vowel letter ಅನ್ನು ನಾನು ಯಾವ ರೀತಿ ಫೈಂಡ್ ಮಾಡಬಹುದು? ನಾನು ಆಗಲೇ ಹೇಳಿದ್ದೇನೆ, A-E-I-O-U ಇದು vowel sound ಅಂತ ಹೇಳಿ ಕರೀತೇವೆ. ಹಾಗಾದ್ರೆ ನನ್ನ ಹೆಸರಲ್ಲಿ ಟೋಟಲ್ ಆಗಿ ಎಷ್ಟು vowel sounds ಗಳಿವೆ? Yes, A, A, A. There are 3 vowel sounds in my name. A. ಈಗ ಡಿಫರೆಂಟ್ vowel letters ಈಗ ಬರಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬಹುದು? ಬೇರೆ ಹೆಸರು ತಗೊಳ್ಳಿ. ಯಾವ ತಗೊಳ್ತೀರಿ? My place name ಉಪ್ಪಿನಂಗಡಿ. ಉಪ್ಪಿನಂಗಡಿ. ಈಗ ಇದರಲ್ಲಿ ನೀವು ಫೈಂಡ್ ಮಾಡಬೇಕು ಎಷ್ಟು vowel sounds ಗಳಿವೆ. ಉಪ್ಪಿನಂಗಡಿಯಲ್ಲಿ ಎಷ್ಟು vowel sound ಗಳನ್ನು ನೀವು ನೋಡಬಹುದು? A ಇದೆಯಾ? ಇದೆ. E ಇದೆಯಾ? ಇಲ್ಲ. ನೋಡಿ, A ಇದೆ, U ಇದೆ, I, ನೆಕ್ಸ್ಟ್ ಇಲ್ಲಿ ಇದೆ, ಇಲ್ಲಿ I ಇದೆ. ಇಷ್ಟು ನಾವು vowel sound ಅನ್ನು ನಾವು ಕನ್ಸಿಡರ್ ಮಾಡಬಹುದು, ಹುಡುಕಬಹುದು. 1 2 3 4 5. There are 5 vowel sounds in this name ಉಪ್ಪಿನಂಗಡಿ. ಈ ಉಪ್ಪಿನಂಗಡಿ ಪದದಲ್ಲಿ ನಾವು 5 ರೀತಿಯ vowel ಗಳನ್ನು ನಾವು ಫೈಂಡ್ ಔಟ್ ಮಾಡಬಹುದು. Other than that, this P, N and G, T, these all are called as consonants. ಈ ಉಳಿದಂತಹ ಪದಗಳನ್ನು vowel ಅಲ್ಲದಂತಹ ಪದಗಳನ್ನು ನಾವೇನಂತ ಕರೀತೇವೆ? ಇಲ್ಲಿ ಕಾನ್ಸನೆಂಟ್ಸ್ ಅಂತ ಹೇಳಿ ಕರೀತೇವೆ, ಅಥವಾ ವ್ಯಂಜನಾಕ್ಷರಗಳು ಅಂತ ಹೇಳಿ ಕರೀತೇವೆ. These consonants are always depend on vowel. ಈಗ ನಾವು ಕನ್ನಡದಲ್ಲಿ ವ್ಯಂಜನಾಕ್ಷರ ಹೇಗೆ ಸ್ವರಾಕ್ಷರಗಳನ್ನು ಬಳಸಿಕೊಂಡು ಉಚ್ಚರಿಸಲ್ಪಡ್ತದೆಯೋ ಅಥವಾ ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತದೆಯೋ, ಅದೇ ರೀತಿಯಲ್ಲಿ ಕಾನ್ಸನೆಂಟ್ಸ್ಗಳು ವೊವೆಲ್ಗಳನ್ನು ಯೂಸ್ ಮಾಡಿಕೊಂಡು ಏನು ಮಾಡುವಂಥದ್ದು? ಉಚ್ಚರಿಸಲ್ಪಡ್ತದೆ. ಸಿ ಟೋಟಲ್ 8 words: cat, hen, ink, box, school, English, umbrella and uniform. ಈ 8 ಪದಗಳಲ್ಲಿ ನಿಮಗೀಗ vowel soundಗಳು ಎಲ್ಲಿದೆ ಅಂತ ಹೇಳಿ ನೀವು ಅದನ್ನ ಏನು ಮಾಡಬೇಕು? ಬರಿಬೇಕು. Write down your notebook. First one is cat, hen, ink, box, school, English, umbrella and uniform. ಬರ್ದಾಗಿದೆ ಅಂತ ಹೇಳಿ ಅನ್ಕೊಂಡಿದ್ದೇನೆ ನಾನು. ಈಗ ಫಾರ್ ಎಕ್ಸಾಂಪಲ್ ದ ಲೆಟರ್ ಕ್ಯಾಟ್. ಕ್ಯಾಟ್ ಅನ್ನುವಂತಹ ಪದದಲ್ಲಿ ನಮಗೆ vowel sound ಯಾವುದು? A. A is vowel sound. In hen, which is vowel sound? E. Here I. And in the box, O. Again in school, O. O and O. In English, E, I is vowel sound. Okay, now find umbrella and uniform. ಈ umbrella ಮತ್ತು uniform ಅಲ್ಲಿ ಯಾವುದು vowel sound? This is one word. ನೀವು ಇದನ್ನ ಫೈಂಡ್ ಮಾಡಬೇಕು. ನಾನೀಗ ಇಷ್ಟು 6 ಪದಗಳಲ್ಲಿ ಯಾವುದು vowel sound ಅಂತ ಹೇಳಿ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಇದನ್ನು ಬೇಸ್ ಆಗಿಟ್ಕೊಂಡು umbrella ಮತ್ತು uniform ಅಲ್ಲಿ vowel sound ಯಾವುದು ಅಂತ ಹೇಳಿ ನೀವು ಏನು ಮಾಡಬೇಕು? ಟಿಕ್ ಮಾಡಿ ಬರಿಬೇಕು. Now discuss about the 2
octopus, umbrella. ನಾನು ಅದನ್ನ ಪ್ರೊನೌನ್ಸ್ ಮಾಡೋ ರೀತಿಯನ್ನು ನೀವು ಇಲ್ಲಿ ಗಮನವಿಟ್ಟು ನೋಡ್ಕೋಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಶಾರ್ಟ್ ವೊವೆಲ್ ಮತ್ತೆ ಲಾಂಗ್ ವೊವೆಲ್ ಮಧ್ಯೆ ಇರುವಂತ ಡಿಫರೆನ್ಸ್ ಮತ್ತು ಅವುಗಳಂದ್ರೆ ಏನು ಅನ್ನುವಂಥದ್ದು ನಿಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒನ್ಸ್ ಅಗೇನ್, ಆಪಲ್, egg, ink, octopus, umbrella. In the long vowel, apron, eagle, ice cream, goat,
listen carefully. There was a village. Its name is Grammar. There was a village. Its name is Grammar. It was a beautiful village and also many families lived there. There were 3 brothers, A and the. Always they like to point out nouns. A and an usually see with one person, one place, one animal or anything. Both they are twins, but they have different hobbies. The article A is a seed with noun that begin with the consonants. And for example, a car, a bus, a girl, a zoo, etc. The article an like to join with the noun which is begin with the vowel sounds. For example, an apple, an umbrella, an ink bottle, an elephant, an ox. Okay. ಈ ಕಥೆಗೆ ನೀವು ಕೇಳಿದ್ರಿ, ಒಂದು ಸುಂದರವಾದಂತಹ ಒಂದು ಗ್ರಾಮ ಇರ್ತದೆ. ಆ ಗ್ರಾಮದ ಹೆಸರು ಗ್ರಾಮರ್. ಗ್ರಾಮದ ಹೆಸರು ಏನಾಗಿರ್ತದೆ? ಗ್ರಾಮರ್ ಅಂತ ಆಗಿರ್ತದೆ. ಈ ಗ್ರಾಮದಲ್ಲಿ ತುಂಬಾ ಬೇರೆ ಬೇರೆ ಫ್ಯಾಮಿಲಿಗಳು ವಾಸ ಮಾಡ್ತಾ ಇರ್ತದೆ. ಅಂತಹ ಫ್ಯಾಮಿಲಿಯಲ್ಲಿ ಆರ್ಟಿಕಲ್ ಅನ್ನುವಂತಹ ಒಂದು ಫ್ಯಾಮಿಲಿ ಕೂಡ ವಾಸ ಆಗಿತ್ತು. ಈ ಆರ್ಟಿಕಲ್ ಅನ್ನುವಂತಹ ಫ್ಯಾಮಿಲಿಯಲ್ಲಿ ನಾವು ಏನ್ ಮಾಡ್ತೇವೆ? 3 ಬ್ರದರ್ಸ್ ಅನ್ನು ಕಾಣ್ತೇವೆ. ವಿಚ್ ಆರ್ ದೇ? ಎ and the. A and the ಅನ್ನುವಂತಹ 3 ಬ್ರದರ್ಸ್ಗಳು ಇಲ್ಲಿ ಜೀವಿಸ್ತಾ ಇರ್ತಾರೆ. ಇಲ್ಲಿ ಎ ಮತ್ತು ಆನ್ ಇವುಗಳು ಏನಾಗಿರ್ತದೆ? ಟ್ವಿನ್ ಬ್ರದರ್ಸ್ ಆಗಿರ್ತದೆ ಮತ್ತು ದ ಎಲ್ಡರ್ ಬ್ರದರ್. ಈ ಎ ಮತ್ತು ಆನ್ ಯೂಶುವಲಿ ಏನಾಗಿತ್ತು? ಯಾವತ್ತು ಈ ಎ ಅಂಡ್ ದ ಈ 3 ಪದಗಳು ಏನಾಗಿರ್ತದೆ? ನೌನ್ ಅಥವಾ ನೌನ್ ಜೊತೆ ಜಾಯಿನ್ ಆಗಲಿಕ್ಕೆ ತುಂಬಾ ಇಷ್ಟ ಆಗ್ತದೆ, ಅಥವಾ ನನ್ನನ್ನು ನೌನ್ ಜೊತೆ ಪಾಯಿಂಟ್ ಔಟ್ ಮಾಡ್ಕೊಳ್ಳಿಕ್ಕೆ ತುಂಬಾ ಇಷ್ಟಪಡ್ತಾ ಇರ್ತದೆ. ಇಲ್ಲಿ ಎ ಮತ್ತು ಆನ್ ಇದು ಯೂಶುವಲಿ ಏನಾಗಿರ್ತದೆ? ಸಿಂಗ್ಯುಲರ್ ನೌನ್ ಜೊತೆಗೆ ಜಾಯಿನ್ ಆಗ್ತದೆ. ಸಿಂಗ್ಯುಲರ್ ನೌನ್ ಜೊತೆಗೆ ಎ ಅಂಡ್ ಆನ್ ಅನ್ನು ನಾವು ನೋಡಬಹುದು. ಮತ್ತು ದ ಅನ್ನುವಂಥದ್ದು ಇದು ಏನು? ದೊಡ್ಡವನಲ್ಲ. ಈ 3ರಲ್ಲಿ ದ ಅನ್ನುವಂಥವನು ದೊಡ್ಡವನು. ಹಾಗಾಗಿ ಅವನು ಬೋತ್ ದ ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಏಕವಚನ ಮತ್ತು ಬಹುವಚನ ಪದಗಳಲ್ಲಿ ಇಲ್ಲಿ ಏನಾಗ್ತದೆ? ದಾವನ್ನು ನಾವು ನೋಡಬಹುದು. ಇಲ್ಲಿ ಎ ಮತ್ತು ಆನ್ ಏನಂತ ಹೇಳಿದ್ದೆ ಕಥೆಯಲ್ಲಿ? ಟ್ವಿನ್ ಬ್ರದರ್ಸ್. ಅವುಗಳು ಏನು? ನಾವು ಅವಳಿ ಮಕ್ಕಳು ಅಂತ ಏನು ಹೇಳ್ತೇವಲ್ಲ, ಅದೇ ರೀತಿಯಲ್ಲಿ ಎ ಮತ್ತು ಆನ್. ಆದ್ರೂ ಸಹ ಎಗೆ ಬೇರೆ ಬೇರೆ ರೀತಿಯಾದ ಹಾಬಿ ಇತ್ತು, ಆನಿಗೆ ಬೇರೆ ರೀತಿಯಾದಂತಹ ಹಾಬಿ ಇತ್ತು. ಈ ಎ ಹಾಬಿ ಏನಂತ ಹೇಳಿದ್ರೆ, ಇಟ್ ಈಸ್ ಎ article A. It always like to join with noun which starts with the consonants. ಕಾನ್ಸನೆಂಟ್ ಇಂದ ಪ್ರಾರಂಭ ಆಗುವಂತಹ ಪದಗಳಲ್ಲಿ ಏನಾಗಿರ್ತದೆ? ಈ ಜಾಯಿನ್ ಆಗಲಿಕ್ಕೆ ಇಷ್ಟಪಡ್ತದೆ. ಫಾರ್ ಎಕ್ಸಾಂಪಲ್, ಎ ಕಾರ್. ನಾನು ಆಗಲೇ ಹೇಳಿದ ಕಥೆಯಲ್ಲಿ ಎ ಕಾರ್ ಆಗಿರ್ಬೋದು, ಎ ಗರ್ಲ್, ಎ ಬಾಯ್, ಈ ರೀತಿಯಲ್ಲಿ ಯಾವುದು ಕಾನ್ಸನೆಂಟ್ ಪದಗಳಿಂದ ಪ್ರಾರಂಭ ಆಗ್ತದೋ ಅವುಗಳ ಜೊತೆಗೆ ಎ ಯಾವತ್ತು ಇರಲಿಕ್ಕೆ ಇಷ್ಟಪಡ್ತದೆ ಅಥವಾ ಒಂದು ಫ್ರೆಂಡ್ಶಿಪ್ ಅನ್ನು ಬೆಳೆಸ್ತಾ ಇರ್ತದೆ. ಆದ್ರೆ ಆನ್ ಇದು ಸಹ ಏನಾಗಿರ್ತದೆ? ಟ್ವಿನ್ ಅಲ್ಲಿ ಇದು ಆನ್ ಸೆಕೆಂಡ್ ಒನ್ ನಾವು ನೋಡುವಂಥದ್ದು. ಈ ಆನ್ ಏನಾಗ್ತದೆ? ಇಟ್ ಲೈಕ್ಸ್ ಟು ಜಾಯಿನ್ ವಿತ್ noun which is starts with vowel sound ಅಥವಾ vowels. vowelಗಳಿಂದ ಯಾವೆಲ್ಲ ಸಿಂಗ್ಯುಲರ್ ಪದಗಳು
ನೋಡ್ಬೋದಲ್ಲ, ಇಲ್ಲಿ ಎ ಇಲ್ಲಿ ಯು ಅನ್ನು ನಾವು ನೋಡ್ಬೋದು. ದಿಸ್ ಇಸ್ ಆಲ್ಸೋ ವೊವೆಲ್ ಲೆಟರ್ ಇ ಅಂಡ್ ಎ. ಯಾವುದು ವೊವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗಿದೆ ಅವುಗಳ ಹಿಂದೆ ಏನಿರ್ತದೆ ಆನ್ ಇರ್ತದೆ. ಇಲ್ಲಿ ಯಾವುದು ಕಾನ್ಸನೆಂಟ್ ಇಂದ ಸ್ಟಾರ್ಟ್ ಆಗಿದೆ ಅವುಗಳ ಹಿಂದೆ ಎ ಇರ್ತದೆ ಅಂತ ಹೇಳಿದ್ರು. ಇಲ್ಲಿ ಇನ್ನೊಂದು ವಿಷಯ, ನಾನು ಎ ಮತ್ತೆ ಆನ್ ಬಗ್ಗೆ ಹೇಳಬೇಕು. ಅವುಗಳೇನು ನಿರ್ದಿಷ್ಟವಾಗಿ ಇದು ಅಂತ ಅಲ್ಲಿ ಏನು ತೋರಿಸಿಕೊಳ್ಳುವುದಿಲ್ಲ, ನಿರ್ದಿಷ್ಟತೆಯನ್ನು ಇದು ಏನು ವ್ಯಕ್ತಪಡಿಸುವುದಿಲ್ಲ. ಹಾಗಾಗಿ ಇಲ್ಲಿ ಎ ಮತ್ತು ಆನ್ ಅನ್ನು ಎ ಅಂಡ್ ಆನ್ ಇವುಗಳನ್ನು ನಾವು ಏನಂತ ಕರಿತೇವೆ? ಇಂಡಿಫರೆಂಟ್ ಆರ್ಟಿಕಲ್ ಅಂತ ಹೇಳಿ ಕರಿತೇವೆ. ಇಂಡಿಫರೆಂಟ್ ಆರ್ಟಿಕಲ್ ಅನಿರ್ದಿಷ್ಟ. ಇಂಡಿಫರೆಂಟ್ ಅಂತ ಹೇಳಿದ್ರೆ ಅನಿರ್ದಿಷ್ಟ, ಅನಿರ್ದಿಷ್ಟ ಆರ್ಟಿಕಲ್ ಅಂತ ಹೇಳಿ ಎ ಮತ್ತು ಆನ್ ಅನ್ನು ಕರಿತೇವೆ. ಅದು ನಿರ್ದಿಷ್ಟವಾಗಿ ಇದುವೇ ಅಂತ ಹೇಳಿ ನಮಗೆ ಏನ್ ಮಾಡೋದಿಲ್ಲ, ತೋರಿಸಿಕೊಡುವುದಿಲ್ಲ. ಮಾತ್ರ ಇದನ್ನ ನಾವು ಡಿಫಿನೆಟ್ ಆರ್ಟಿಕಲ್ ಅಂತ ಹೇಳಿ ಕರಿತೇವೆ. ಡಿಫಿನೆಟ್ ಆರ್ಟಿಕಲ್
ಬ್ರದರ್ಸ್. ಇವುಗಳು ಅಣ್ಣ ತಮ್ಮಂದಿರಲ್ವಾ, ಯಾವತ್ತೂ ಜೊತೆಗೆ ಇರಬೇಕು ಅಂತ ಅವ್ರಿಗೆ ತುಂಬಾ ಇಷ್ಟ. ಎ ಆ್ಯಂಡ್ ದ ಇವುಗಳು ನಾವು ಮೂವರು ಸಹ ಅಣ್ಣ ತಮ್ಮಂದಿರು ಜೊತೆಗೆ ಇರಬೇಕು ಅಂತ ಹೇಳಿ ಅವರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ಹಾಗೇನೆ ಇಲ್ಲಿ ನೋಡಬಹುದು ನಾವು ದೇರ್ ಈಸ್ ಎ ಸ್ಟಾಲ್, ದೇರ್ ಈಸ್ ಅನ್ ಅಂಬ್ರೆಲ್ಲಾ ಆನ್ ದ ಸ್ಟಾಲ್. ಅಲ್ಲಿ ಒಂದು ಸ್ಟಾಲ್ ಇದೆ ಮತ್ತು ಅದೊಂದು ಏನಿದೆ ಅಂಬ್ರೆಲ್ಲಾ, ಸ್ಟಾಲ್ ನ ಮೇಲೆ ಒಂದು ಅಂಬ್ರೆಲ್ಲಾ ಇದೆ. ದೇರ್ ಈಸ್ ಎ ಸ್ಟಾಲ್, ದೇರ್ ಈಸ್ ಅನ್ ಅಂಬ್ರೆಲ್ಲಾ ಆನ್ ದ ಸ್ಟಾಲ್. ಗೊತ್ತಾಯ್ತಾ ಹೇಗೆ ಒಂದು ವಾಕ್ಯದಲ್ಲಿ ಎ ಆ್ಯಂಡ್ ದ ಈ ಮೂರು ಜೊತೆಯಾಗಿ ಇದೆ ಅಂತ ಹೇಳಿ ನಾವಿಲ್ಲಿ ನೋಡಬಹುದು. ಎ ಇದೆ, ಆ್ಯಂಡ್ ಇದೆ, ಇಲ್ಲಿ ದ ಇದೆ, ಆನ್ ದ ಸ್ಟಾಲ್ ಅಂತ ಹೇಳಿ ಕೊಡ್ಬೋದು. ಇಲ್ಲಿ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ದಟ್ ಈಸ್ ಎ ಶುಗರ್ ಕೇನ್, ದೇರ್ ಈಸ್ ಅನ್ ಎಲಿಫೆಂಟ್ ಟ್ರೈಯಿಂಗ್ ಟು ಈಟ್ ದ ಶುಗರ್ ಕೇನ್. ದಟ್ ಈಸ್ ಎ ಶುಗರ್ ಕೇನ್, ಒಂದು ಶುಗರ್ ಕೇನ್ ಅಂದ್ರೆ ಕಪ್ಪು. ಶುಗರ್ ಕೇನ್, ಎಲಿಫೆಂಟ್ಗೆ ಕಪ್ಪು ಅಂದ್ರೆ ತುಂಬಾ ಇಷ್ಟ ಅಲ್ಲ, ಹಾಗಾಗಿ ಅಲ್ಲಿದ್ದಂತಹ ಕಪ್ಪನ್ನು ಈ ಎಲಿಫೆಂಟ್ ತಿನ್ನಲಿಕ್ಕೆ ಟ್ರೈ ಮಾಡ್ತಾ ಉಂಟು, ಕಷ್ಟಪಡ್ತಾ ಉಂಟು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ ಎ ಶುಗರ್ ಕೇನ್, ದೇರ್ ಈಸ್ ಅನ್ ಎಲಿಫೆಂಟ್ ಟ್ರೈಯಿಂಗ್ ಟು ಈಟ್ ದ ಶುಗರ್ ಕೇನ್. ಹಾಗಾದ್ರೆ ಈಗ ನೋಡಿ, ನಾವು ಫೈನಲಿ ಎ ಅಂಡ್ ಆನ್ ಆರ್ ಯೂಸ್ಡ್ ಟು ಸಿಂಗ್ಯುಲರ್ ನೌನ್. ಎ ಮತ್ತು ಆನ್ ಅನ್ನು ನಾವು ಏನ್ ಮಾಡ್ತೇವೆ, ಸಿಂಗ್ಯುಲರ್ ನೌನ್ ಅನ್ನು ಹೇಳಲಿಕ್ಕೆ ಯೂಸ್ ಮಾಡ್ತೇವೆ ಅಥವಾ ಉಪಯೋಗಿಸಿಕೊಳ್ತೇವೆ. ಇಟ್ ಶುಡ್ ಬಿ ಕಾನ್ಸನೆಂಟ್ ಅಂಡ್ ವೊವೆಲ್. ಕಾನ್ಸನೆಂಟ್ ಇಲ್ಲಿ ನಾವು ಎ ಅನ್ನು ಯೂಸ್ ಮಾಡ್ತೇವೆ, ವೊವೆಲ್ ಸೌಂಡ್ಸ್ ಗಳಿಗೆ ಅಥವಾ ವೊವೆಲ್ಗಳಲ್ಲಿ ನಾವು ಬಂದಾಗ ಆನ್ ಅನ್ನು ಯೂಸ್ ಮಾಡ್ತೇವೆ. ಟೋಟಲಿ ಎ ಮತ್ತು ಆನ್ ಅನ್ನು ನಾವು ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸಿಂಗ್ಯುಲರ್ ನೌನಿಗೆ ನಾವು ಎ ಮತ್ತು ಆನ್ ಅನ್ನು ಯೂಸ್ ಮಾಡ್ತೇವೆ. ಆರ್ಟಿಕಲ್ ದ ಯೂಸ್ಡ್ ಟು ಆಲ್ರೆಡಿ ಇಂಟ್ರೊಡ್ಯೂಸ್ಡ್ ನೌನ್. ಏನಾಗ್ತದೆ, ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿದಂತಹ ನೌನ್ ಅನ್ನು ನಾವು ವಾಪಸ್ ಹೇಳುವಾಗ ದ ಅಂತ ಹೇಳಿ ಯೂಸ್ ಮಾಡ್ತೇವೆ. ಒಮ್ಮೆ ಆ ನೌನ್ ಬಂದಾಗಿದೆ, ವಾಪಸ್ ಅದನ್ನೇ ನಾವು ಹೇಳ್ತೇವೆ ಅಂತ ಹೇಳಿದ್ರೆ ಅಂತ ಸಮಯದಲ್ಲಿ ನಾವು ದ ಅಂತ ಹೇಳಿ ಯೂಸ್ ಮಾಡ್ತೇವೆ. ಇಲ್ಲಿ ನೋಡಬಹುದು ನೀವು, ಇಲ್ಲಿ ನಾವು ಒಂದು ನೌನ್ ಅನ್ನು ತಗೊಂಡಿದ್ದೇವೆ, ಸ್ಟಾಲ್. ನಾವು ತಗೊಂಡಾಗಿದೆ, ಒಂದು ನೌನ್ ಅನ್ನು ತಗೊಂಡಾಗಿದೆ. ಆನ್ ದ ಸ್ಟಾಲ್ ಅಂತ ಹೇಳುವಾಗ ಇಲ್ಲಿ ಏನಾಯ್ತು, ನಾವು ಅದನ್ನ ಯೂಸ್ ಮಾಡಿದ್ದೇವೆ. ಸೆಕೆಂಡ್ ಟೈಮ್ ನಾವೇನ್ ಮಾಡಿದ್ದೇವೆ, ಇಲ್ಲಿ ವಾಪಸ್ ಸ್ಟಾಲ್ ಅನ್ನು ಬಳಸಿದ್ದೇವೆ. ಇದು ಏನಿದು ಆಲ್ರೆಡಿ ಯೂಸ್ಡ್ ನೌನ್. ಸೊ ಇಲ್ಲಿ ಏನ್ ಮಾಡಿದ್ದೇವೆ, ನಾವು ದ ಸ್ಟಾಲ್ ಅಂತ ಹೇಳಿ ಯೂಸ್ ಮಾಡಿದ್ದೇವೆ. ಶುಗರ್ ಕೇನ್ ಒಮ್ಮೆ ನಾವು ಯೂಸ್ ಮಾಡಿ ಆಯ್ತು, ಎ ಶುಗರ್ ಕೇನ್ ಅಂತ ಹೇಳಿ ನಾವು ಯೂಸ್ ಮಾಡಿದ್ದೇವೆ. ದೇರ್ ಈಸ್ ಅನ್ ಎಲಿಫೆಂಟ್ ಟ್ರೈಯಿಂಗ್ ಟು ಈಟ್ ದ ಶುಗರ್ ಕೇನ್. ಇಲ್ಲಿ ಸಹ ಯೂಸ್ ಮಾಡಿದ್ದೇವೆ, ಇಲ್ಲಿ ಸೆಕೆಂಡ್ ಟೈಮ್ ಇಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ನಾವೇನ್ ಮಾಡ್ತೇವೆ, ದಾವನ್ನು ಯೂಸ್ ಮಾಡ್ತೇವೆ. ಹೀಗಾದ್ರೆ ಅಂತ ಹೇಳಿದ್ರೆ ದಾವನ್ನು ನಾವು ಬೋತ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ನೌನ್ಗಳಲ್ಲಿ ಯೂಸ್ ಮಾಡ್ತೇವೆ. ಹಾಗೆಯೇ ಆಲ್ರೆಡಿ ಇಂಟ್ರೊಡ್ಯೂಸ್ಡ್ ನೌನ್ಗಳಲ್ಲಿ ಸಹ ನಾವೇನ್ ಮಾಡ್ತೇವೆ, ದಾವನ್ನು ಯೂಸ್ ಮಾಡ್ತೇವೆ. ದಿಸ್ ಈಸ್ ಅಬೌಟ್ ಆರ್ಟಿಕಲ್ ಎ ಅಂಡ್ ದ. Now you understand what is articles and what are the characteristics of these a and the. A and the ಇವುಗಳ ಏನು ಕ್ಯಾರೆಕ್ಟರ್ ಹೇಗೆ ಅಂತ ಗೊತ್ತಾಯ್ತು, ಯಾವುದನ್ನು ಎಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನ ನಾವು ತಿಳ್ಕೊಂಡಾಯ್ತು. This class, this grammar class is complete. Now I give some homework to you. Write down. ನಿಮಗೆ ಕೆಲವೊಂದು ಹೋಮ್ವರ್ಕ್ ಅನ್ನು ಕೊಡ್ತೇನೆ. ಇದರಿಂದ ನೀವು ನಿಮಗೆ ಎಷ್ಟು ಈ ವಿಡಿಯೋ ಯೂಸ್ಫುಲ್ ಆಯಿತು ಅಥವಾ ಈ ವಿಡಿಯೋದಿಂದ ನೀವು ಏನಾರ ಕಲ್ತ್ರಿ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ತುಂಬಾ ಸುಲಭ ಆಗುವಂಥದ್ದು. ಎಸ್, ರೈಟ್ ಡೌನ್. ಫಸ್ಟ್ ಒನ್, ವಾಟ್ ಈಸ್ ವರ್ಬಲ್ಸ್, ವಿಚ್ ಆರ್ ದೇ. ವರ್ಬಲ್ ಅಂದ್ರೆ ಏನು, ಅವುಗಳು ಯಾವುವು. ಸೆಕೆಂಡ್ ಒನ್, ವಾಟ್ ಈಸ್ ಕಾನ್ಸೋನೆಂಟ್ಸ್, ವಿಚ್ ಆರ್ ದೇ.